ಅರಿಶಿಣ ತಂದಿದ್ದೀನಲ್ಲಮ್ಮ, ಅಮ್ಮನಿಗೆ ಅದನ್ನೇ ಹಚ್ಚಿ. ಆತ್ಮದ ಪರಮಾತ್ಮ ನೀನೇ, ಸೃಷ್ಟಿ ನೀನೇ, ದೃಷ್ಟಿ ನೀನೇ, ಸಕಲ ಲೋಕದ ಶಕ್ತಿ ನೀನೇ. ಅರಿಶಿನ ಕುಂಕುಮ ಭಾಗ್ಯವ ನೀಡೋ ನಿಜ ಮುತ್ತೈದೆಯು ನೀನಮ್ಮ, ಜಗವ ರಕ್ಷಿಸೋ ಅಪಾರ ಕೀರ್ತಿಯು ನಿನದಮ್ಮ. ವರವೋ ಶಾಪವೋ ಜಗದೋದ್ಧಾರಕ್ಕೆ ಕರುಣಿಸು ತಾಯಿ ನೀನಮ್ಮ, ಕತ್ತಲ ಕಳೆದು ದಾರಿಯ ತೋರೋ ಬೆಳಕಮ್ಮ. ಮೂರು ಕಂಗಳ ಭೈರವಿ ಮಾತೆ, ನೋವುಗಳೆಲ್ಲ ಸಂಹರಿಸಿ, ಶೋಕ ತುಂಬಿದ ಮನದಲ್ಲಿ ಇಂದು ದೈವಿ ರೂಪದಲ್ಲಿ ನೀನೆಲೆಸು. ಅಮ್ಮ ನೀನೇ, ಆತ್ಮ ನೀನೇ, ಆತ್ಮದ ಪರಮಾತ್ಮ ನೀ. ಹೆಂಗಂದ್ರಂಗಿ ಇವಳನ್ನ ಈ ಗಾರ್ಡನ್ ಅಲ್ಲಿ ಕೂರ್ಸಿ ತಲೆ ಮೇಲ್ ನೀರ್ ಸುರಿತಾ ಇರೋದಿಕ್ಕೆ ಜಾರ್ ಹೋಗಿದೆ ಅನ್ಸತ್ತೆ. ಹೌದತ್ತೆ, ಇಲ್ಲ ಅಂದ್ರೆ ನಮ್ ಮರ್ಯಾದೆ ಬೀದಿಲ್ ಹರಾಜಾಗಿರೋದು. ಹಂಗ್ ಮಾಡ್ತಾ ಇರೋದೇ ನೀವು, ಅದ್ರ ಮೇಲೆ ಮತ್ತೆ ಈ ತರ ಎಲ್ಲ ಮಾತಾಡ್ತೀರಾ? ಏಯ್ ಮಾಮ್, ವಿಶಾಲಾಕ್ಷಿ ಇವತ್ತಿನ ದಿನ ಏಕಾದಶಿ ಆಗಿರೋದ್ರಿಂದ ಸ್ನಾನ ಮಾಡ್ತಾ ಇದ್ದಾಳೆ ಈ ರೀತಿ. ಯಾವುದೇ ಕಾರಣಕ್ಕೂ ನಾವು ಪಾಲ್ಸಕ್ಕಾಗದಿದ್ರು ಕೂಡ ಇನ್ನೊಬ್ಬರಿಗೆ ಅವಮಾನ ಮಾಡಬಾರ್ದು. ಹೌದತ್ಗೆ, ನಮಗೆ ಯಾಕ ಪಾಪ? ಪಾಪ ಸುತ್ಕೋತು ಅನ್ಕೋ, ನಾವು ಬಕೆಟ್ ಅಲ್ಲಿ ಬೇವಿನ ಸೊಪ್ಪು ಹಾಕಿ ಸ್ನಾನ ಮಾಡಿದ್ರೆ ಪರಿಹಾರ ಆಗತ್ತೆ. ಸರಿ ಸರಿ. ನಗಿ ನಗಿ, ನಿಮ್ಗಿದೆ ಸರಿಯಾದ ಮಾರಿ ಹಬ್ಬ. ನಾನು ನುಡಿಯಲಿ ನಲ್ಲೇ ತಿಳಿಸೆಯ. ಓ ನಲ್ಲನೆ ನನ್ನಯ್ಯ ರಾಜ, ಪ್ರೀತಿಸು. ನಾನೆಂದು ನಿನ್ನ ಬಿಡೆನು. ಏಯ್ ನಿಲ್ಸಿ, ಕೇಳಕ್ಕೆ ಆಗಲ್ಲ ನೀವಿಬ್ರು ಹಾಡ್ತಾ ಇದ್ರೆ. ಸ್ವೀಟ್ ರೊಮ್ಯಾನ್ಸ್ ಅತ್ತೆ. ಸ್ವೀಟ್ ಅಲ್ಲ, ಗ್ರೇಟ್ ರೊಮ್ಯಾನ್ಸ್ ಅದು. ಊಟ ಮಾಡ್ಬೇಕಾದ್ರೆ ಮಜಾ ಇರ್ಬೇಕು ವಿಕ್ರಾಂತ. ಹಸ್ವಿದ್ರೆ ಸಾಕು ಮಾವ, ನೀವ್ ತಿನ್ನಿ. ಮತ್ತೆ ತಿಳಿಸಿ. ಇದು ಆ ಥರ ಯಾವತ್ತಾದ್ರೂ ನನ್ನ ಎತ್ಕೊಂಡಿದ್ದೀರಾ? ನನ್ ಕೈಲಾಗಲ್ಲ ಅತ್ತೆ. ನಿನ್ನನ್ನಲ್ಲ ಕಣೋ ವೇಶ್, ನಿಮ್ ಮಾವಂಗ್ ಹೇಳ್ತಾ ಇದ್ದೀನಿ. ಏನೇ ತಿನ್ನೋ ಟಿಫಿನಲ್ಲೇ ನನಗ್ ಪಿಂಡ ಇಡಬೇಕು ಅಂತ ಫಿಕ್ಸ್ ಆಗಿದ್ಯಾ? ಅಯ್ಯೋ ರಾಮ, ಇದೆಂತ ಮಾತ್ರಿ? ಕುತ್ಕೊಳ್ಳಿ ಚಿಕ್ಕಿ, ಆಮೇಲೆ ಮಾತಾಡ್ಬೋದು. ನಂಗ್ ಮೊದ್ಲೇ ಹಸ್ವಾಗ್ತಿದೆ. ಅಲ್ಲ, ಕೆಳಗಡೆ ಯಾರು ಕೂತ್ಕೋತಾರೆ? ನೀವ್ ಕೆಳಗ್ ಕೂತ್ಕೊಂಡ್ರೆ ಮೇಲೆ ಹೇಳಕ್ಕಾಗಲ್ಲ ಅಂತ ನಮಗ್ ಗೊತ್ತಲ್ವಾ? ನೇರವಾಗಿ ಉತ್ತರ ಕೊಡೆ. ಹಾ, ಸ್ಟ್ರೇಟ್ ಆಗ? ಎತ್ತಲ್ಲೇ ಕೆಟ್ಟವಳೆ. ನೇರವಾಗಿ ಸ್ಟ್ರೈಟ್ ಆಗಿ ಕರೆಕ್ಟ್ ಆಗಿ ಹೇಳಿ ಸಾಯಿ ನೀನು. ಹಾ, ನಾನ್ ಸಾಯಿಸ್ತೀನಿ ಹೊರತು ಸಾಯಲ್ಲ. ಅಕ್ಕ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ವಿಶಾಲಾಕ್ಷಿ ಅವರೆಲ್ಲ ಪ್ಲೇಟಲ್ಲಿ ತಿನ್ನಲ್ಲ ಅತ್ತೆ. ತಿಂದ್ರೂ ತೊಳೆಯೋ ಅಗತ್ಯ ಇರ್ಲಿಲ್ಲ. ನಂದೀಶಂಗೆ ಚಟ್ನಿ ಇಷ್ಟ ಆದ್ರೆ ಪ್ಲೇಟ್ನೇ ನೆಕ್ ಹಾಕ್ತಾನೆ. ಎಲೆ ಹಾಕಿದ್ರಲ್ಲ, ಎಷ್ಟ್ ಬೇಕಾದಷ್ಟು ಬಾರ್ಸಿ. ನೀನೇನೋ ಪಾತ್ರೆ ತೊಳೆಯೋ ಹಾಗೆ ಮಾತಾಡ್ತಿದ್ಯಲ್ಲ ಸುಮನ. ಸರಿ ಬಿಡಿ, ಈಗ ತಿನ್ನಿ. ನಾನು ತಿಂತೀನಿ, ನನ್ಗೂ ಹಸ್ವಾಗ್ತಿದೆ. ಗಂಡ ತಿಂದ್ಮೇಲೆ ಹೆಂಡತಿ ತಿನ್ಬೇಕು. ಅದೆಲ್ಲ ಶಿಲಾಯುಗದ ಸಂಪ್ರದಾಯಗಳು. ಗಂಡ ತಿಂದ್ಮೇಲೆ ತಿನ್ಬೇಕು ಅಂತ ಅದನ್ನೆಲ್ಲ ಫಾಲೋ ಮಾಡೋರ್ಗೆ ಅಕಸ್ಮಾತ್ ಏನಾದ್ರು ಗಂಡನೇ ಸತ್ತೋದ ಅನ್ಕೊಳ್ಳಿ, ಏನ್ ಹಾಗೆ ನೋಡ್ತಿದ್ದೀರಾ? ಗಂಡ ಸತ್ ಮೇಲೆ ಯಮಲೋಕದಲ್ಲಿ ಅವ್ರು ತಿಂದ್ರಾ ಇಲ್ವಾ ಅಂತ ಯಾರಾದ್ರೂ ಹೋಗಿ ಚೆಕ್ ಮಾಡ್ತಾರಾ? ನೀವ್ ಚೆನ್ನಾಗಿ ಹೇಳ್ತೀರಾ ಬಿಡಿ.
ಅದನ್ 2 ಹಾಕಕ್ಕ. ಸಾಕಾ? ಸಾಕು, ಡಯಟಲ್ಲಿದ್ದೀನಿ. ಕರ್ಮ ಅಷ್ಟೇ, ಅನ್ಭವಿಸೋದಂತೂ ತಪ್ಪಲ್ಲ. ವಿಶಾಲಾಕ್ಷಿ ಕೂತ್ಕೋ. ದಮ್ಮಕ್ಕ, ನೀನು ಫಲಹಾರ ಮಾಡುವಂತೆ ಬಾ. ನೀನ್ ತಿನ್ಮೇಲ್ ತಿಂತೀವಮ್ಮ. ಹೌದು ಮಾತೆ. ಏನು ಪರವಾಗಿಲ್ಲ. ನಂಜನಗೂಡಲ್ಲಿ ಆ ಶಿವ ಭಕ್ತರ ಪ್ರಸಾದನ ಸ್ವೀಕರಿಸಿದ್ಮೇಲೆ ನಾವೆಲ್ಲರೂ ತಿನ್ಬೋದು. ಇಲ್ಲಿ ನೋಡಿದ್ರ, ಗಂಡ ಊಟ ಮಾಡ್ದೆ ಹೆಂಡ್ತಿನೂ ಊಟ ಮಾಡಲ್ಲ ಅನ್ನೋ ಹಾಗೆ ನೀವ್ ಯೋಚಿಸ್ತಿದ್ದೀರಾ. ಇವ್ರು ನೋಡಿದ್ರೆ ಆ ಮಾಯಾವಿ ತಿನ್ನಲ್ಲ ಅಂತಿದ್ದಾರೆ. ಇವ್ರಿಗೇನನ್ಬೇಕು? ಇಬ್ರು ತಲೆನೂ ಬ್ರೈನ್ ವಾಶ್ ಮಾಡಿದಾಳೆ ಅನ್ಸತ್ತೆ. ಅಮ್ಮ, ನಂದೀಶ ಮತ್ತು ಡಮ್ಮಕ್ಕಂಗೂ ಬೆಡ್ಸು. ಎಲೆ ಹಾಕಿದ್ದೀನಲ್ಲಮ್ಮ, ಅವ್ರು ಬಂದು ಕೂತ್ಕೊಳ್ಳೋದೊಂದೇ ಬಾಕಿ. ಕೂತ್ಕೊಳ್ಳಿ. ನಂದೀಶ, ಅಮ್ಮ ಹೇಳಿದ್ಲಲ್ವಾ, ನಡಿ. ತಿಂತಿದ್ದನ್ ನೋಡಿ, ಪ್ರಾಣಿ ತಿಂದ ಹಾಗೆ. ಸುಮನಾ, ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ನಿನ್ನ ಹೊಟ್ಟೆಗಿದ್ರೆ ಪೂರ್ತಿ ನೀನೇ ತಿಂದ್ರು ಯಾರಿಗೂ ಅಭ್ಯಂತರ ಇಲ್ಲ. ಸ್ಟೈಲ್ ಆಗಿ ಸ್ವಲ್ಪ ತಿನ್ನೋ ನಿನಗೆ ಯಾಕೆ, ಬೇರೆಯವ್ರ ಚಿಂತೆ. ತಿನ್ನು. ಸರಿ ಬಿಡಿ, ನನಗೇನಾಗ್ಬೇಕು ಹೇಳಿ? ಸುಮನಾ, ತಿಂದು ರೂಮ್ಗೆ ಹೋಗು. ಅರೆ, ಈಗ ಯಾರು ಜೋಕ್ ಮಾಡಿದ್ರು ಅಂತ ಹಾಗೆ ನಗ್ತಾ ಇದ್ದೀರಾ? ಸೇಮ್ ಡೈಲಾಗ್. ಆವಾಗ್ಲೇ ವಿಶಾಲಾಕ್ಷಿ ಬೇವಿನ ಸೊಪ್ಪು ಜೊತೆ ಸ್ನಾನ ಮಾಡ್ತೀನಿ ಅಂದಾಗ ನೀವು ಕೆ ಅಂತ ನಕ್ಕದಾಗ ಇದೇ ಪ್ರಶ್ನೆ ಕೇಳಿದ್ದೆ. ಆ ತಮಾಷೆ ಅಂತ ಅನ್ಸಿದ್ದಕ್ಕೆ ನಾವ್ ನಕ್ಕದ್ವಿ ಅಕ್ಕ. ಇವಾಗ ತಮಾಷೆ ಕಾಣಿಸಿದ್ದಕ್ಕೇನೆ ನಮಗ್ ನಗು ಬಂತು. ಏನ್ ಕಾಣಿಸ್ತೋ? ಮನುಷ್ಯನ ಪ್ರಾಣಿನ? ಏಯ್, ಏನೇ ಬೊಗಳ್ತಾ ಇದ್ಯಾ? ಯಾರ್ಗಂತಿರೋದ್ ನೀನು? ನಿಮ್ಮನ್ನೇ ಅತ್ತೆ. ಏಯ್ ನಿನ್ನ. ಮಾಮ್, ಕೂತ್ಕೊಳ್ಳಿ. ಪಾಪ ಇಡ್ಲಿ ತಿಂತಿದ್ ನಂದೀಶನ್ಗೆ ಅವಮಾನ ಮಾಡಿದ್ರೆ ಬೇವಿನ ಸೊಪ್ಪು ತಿಂತಿರೋ ನಿಮ್ಮನ್ನ ಏನನ್ಬೇಕು? ಬೇವಿನೆಲೆ ಕೂಡ ಸೊಪ್ಪೆ ಬ್ರೋ.
ಇವಾಗ ಬೇವಿನ ಸೊಪ್ಪು ಯಾರು ತಿಂತಿದ್ದಾರೆ? ಆ ತಿಂತಾ ಇದ್ರು ಮತ್ತೆ ಯಾರು ಅಂತ ಕೇಳ್ತಾ ಇದೆಯಲ್ಲೇ. ನೆಟ್ಟಿಗೆ ತಿಂಡಿ ತಿನ್ಬೋದಲ್ಲ ಅಕ್ಕ. ಬೇವಿನ ಸೊಪ್ಪನ್ನ ತಿನ್ನಕ್ಕಾಗತ್ತಾ? ಹಾ, ಕಹಿ ಇಲ್ದಿರೋದ್ರಿಂದಾನೆ ಅವರಿಗೆ ಫಲಹಾರನ ತಿಂತಾ ಇದ್ದಾರೆ ಅನ್ಕೊಂಡಿದ್ದಾರೆ. ಕಲಿಯುಗ ಚಿತ್ರ ವಿಚಿತ್ರವಾಗಿರೋದು ಮಾತೆ. ಸೊಪ್ಪು ತಿನ್ನೋಂಥವ್ರು ಇಡ್ಲಿನ್ ತಿಂತಾ ಇದ್ರೆ ಊಟ ಮಾಡುವಂಥವ್ರು ಸೊಪ್ಪು ತಿಂತಿದ್ದಾರೆ. ಅಮ್ಮನ್ನ ಹಾಸ್ಯ ಮಾಡಿದವರಿಗೆ ಬುದ್ಧಿ ಕಮ್ಮಿ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ಅವರೇ ಎಲ್ರ ದೃಷ್ಟಿಲೂ ನಗೆ ಪಾಟ್ಲಾಗಿದ್ದಾರೆ ನೋಡಿದ್ರಾ? ಏನಾಯ್ತು ಅತ್ತೆ? ಈ ಮನೆಗೆ ಹಿರಿ ಜೀವ ನಾನು, ವಯಸ್ಸಲ್ಲಿ ದೊಡ್ಡೋಳು, ಅದ್ರ ಜೊತೆಗೆ ಅತ್ತೆ ನಾನು. ಬರೀ ಬಿಲ್ಡಪ್ ಇವ್ರದು. ನನಗೆ ಅವಮಾನ ಮಾಡಕ್ ನೋಡ್ತಿದ್ದೀರಾ? ಅತ್ತೆ, ಅವ್ರ ಮಾತೇನ್ ಕೇಳೋದು, ನೀವ್ ತಿನ್ನಿ. ಏಯ್, ತಿನ್ಬೇಡ್ವೆ ಅದನ್ನ. ಏನಾಯ್ತತ್ತೆ? ನೀನು ಕೂಡ ನನ್ನ ಹಾಗೆ ಸೊಪ್ಪು ತಿಂತಾ ಇದೀಯ. ಚಿಚಿ ಛೀ! ಟಿಟ್ ಫಾರ್ ಟ್ಯಾಟ್. ಶಟ್ ಅಪ್. ಮಾಮ್, ಕೂಲ್ ಡೌನ್. ಕೋಪ ಮಾಡ್ಕೊಂಡ್ರೆ ಆರೋಗ್ಯ ಹಾಳಾಗುತ್ತೆ. ನನ್ನ ಇಮೇಜ್ ಡ್ಯಾಮೇಜ್ ಮಾಡಿದ್ರೆ ನಾನು ಸಹಿಸೋದಿಲ್ಲ. ಪ್ಲೇಟ್ಗೆ ತಿಂಡಿ ಹಾಕಿದ್ರು, ಅದನ್ನ ನೀವು ನೋಡಿದ್ರಿ. ಇನ್ನೇನ್ ತಿನ್ಬೇಕಾದ್ರೆ ಅದನ್ನ ಸೊಪ್ಪಾಗೋ ಹಾಗೆ ಮಾಡಿದ್ರಿ. ನಾನೇನ್ ಮಾಡಿಲ್ಲ ಮಾಮ್. ನೀನಲ್ಲ ಕಣೋ, ಏನು ಗೊತ್ತಿಲ್ದೇ ಇರೋ ತರ ನಗ್ನಗ್ತಾ ತಿಂಡಿ ತಿಂತಾ ಇದ್ದಾಳಲ್ಲ, ಅಮ್ಮ ಯಾವಿನೇ ಹೀಗ್ ಮಾಡಿರೋದು. ಆಚೆ ಹಾಕಿಲ್ಲ ಅಂದ್ರೆ ನನ್ ಕೋಪ ತಣ್ಣಗಾಗಲ್ಲ. ಅತ್ತೆ, ಮಾಮ್, ಈ ಹುಡುಗಿನ ಹೆಚ್ಚಾದ್ಲ ನಿನ್ಗೆ? ಅಮ್ಮ ಅಂತ ನನ್ನನ್ನು ಕರೀತಾಳೆ. ನನ್ನ ಮಗಳು ತಿನ್ಬೇಕಾದ್ರೆ ಅಡ್ಡಿ ಮಾಡಿದ್ರೆ ಇಲ್ಲ ಹಿಂಸೆ ಮಾಡಿದ್ರೆ ಸಹಿಸ್ಕೊಳ್ಳಲ್ಲ ಅತ್ತೆ. ಒಳ್ಳೆ ಮಾತಿಂದ ಪಕ್ಕಕ್ಕೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಾನ್ ತಿಂದಿದ್ ಮುಗೀತು, ಕೈ ತೊಳಿಸ್ತ್ಯಾ? ನಾನು ನಿನ್ ಕೈ ತೊಳಿಬೇಕಾ? ಈ ನೀರನ್ನ ನಿನ್ ಮುಖಕ್ಕೆ ಬಿಸಾಕ್ತೀನಿ, ತೊಳ್ಕೊ. ದೊಡ್ಡ ಮಾತೆ, ಅದರಲ್ಲಿ ನೀರಿಲ್ಲ. ಆಗ್ಲೇ ಅದ್ರಲ್ಲಿ ನೀರಿತ್ತು, ಅವಮಾನ ಆಗಿ ಈಗ ನಿಮ್ ಕಣ್ಣಲ್ಲೇ ನೀರ್ ತುಂಬಿಕೊಂಡಿದೆ. ಡಮ್ಮೋ ಡಮ್ಮ. ಅಂಬಾ ಶಿವಶಂಭೋ. ಅಮ್ಮ, ನಾನು ಎಲೆನ ಎತ್ತ ಹಾಕ್ತೀನಿ, ನೀವೆದ್ದೇಳಿ. ಅಯ್ಯೋ, ನೀವ್ಯಾಕೆ ತೆಗಿತಾ ಇದ್ದೀರಾ? ನೀವು ನಮ್ಮ ಮನೆ ಅತಿಥಿ. ನೀನ್ ಮಾಯೆಯಿಂದ ಎಲ್ರ ಮುಂದೆ ನನ್ನನ್ನ ಫೂಲ್ ಮಾಡ್ತಿದ್ಯಲ್ಲ.
ಕಾರ್ ಕೀ ಲೇಟ್ ಇದೆಯಾ, ಕಾಣಿಸ್ತಾನೆ ಇಲ್ಲ. ಬಚ್ಚಿಟ್ಟಿದ್ದೀನಿ. ಏನು? ಹೌದು, ಅದನ್ನ ಹುಡುಕಿ ಸಿಗದೆ ಇದ್ದಾಗ ನನ್ನ ಹತ್ರ ಬರ್ತೀರಾ ಅಂತ. ಆಟ ಆಡ್ತಿದ್ದೀನಿ. ಕೀ ತಗೊಂಡ್ ಬಾ, ಹೋಗು ಬೇಗ. ಆಫೀಸ್ಗೆ ಹೋಗಿ ಈ ಫೈಲ್ ಸಬ್ಮಿಟ್ ಮಾಡಬೇಕು. ಕೊಟ್ಟು ಬಂದ್ರೆ ಎಷ್ಟು ಕೊಡ್ತಾರೆ? 100,000ನಾ? ಏಯ್, ನನ್ನನ್ನೇನು ಕೊರಿಯರ್ ಬಾಯ್ ಅನ್ಕೊಂಡಿದ್ದೇನೆ. ಇದೇ ಮಾತನ್ನ ವಿಶಾಲ್ ಬಾವನ್ ಹತ್ರ ಹೇಳ್ಬೇಕ್ರಿ. ಬ್ರೋಗ್ ಹರ್ಟ್ ಆಗ್ಲಿ ಅಂತನಾ? ಒಂದೇ ತಾಯಿ ಹೊಟ್ಟೆಲ್ ಹುಟ್ಟದೇ ಇದ್ರು ಅವ್ರಿಗೆ ಬೇಜಾರಾಗ್ಬಾರ್ದು ಅಂತ ಎಷ್ಟು ಕಾಳಜಿ ತೋರಿಸ್ತೀರಲ್ಲ. ಕಟ್ಕೊಂಡಿರೋ ಹೆಂಡತಿಗೆ ನೋವಾದ್ರೂ ಚಿಂತೆ ಮಾಡಲ್ಲ, ಯಾಕ್ರಿ? ನಿನ್ಗೇನಾಯ್ತೀಗ? ನನ್ ಮುಖ ಕೆಂಪಗಾಗಿದ್ರು, ನನ್ ಬೇವಿನ ಸೊಪ್ಪು ತಿಂದ್ರು, ನನಗೆ ಅವಮಾನ ಆಗ್ತಿದ್ರು, ಎಲ್ರ ಜೊತೆ ನೀವು ಸರಿಕೊಂಡ್ ನಗ್ತಿರೇನೋ ಹೊರತು ನಂಗ್ ದುಃಖ ಆಗಿ ಅಳ್ಬೋದು ಅಂತ ನಿಮ್ಗೆ ಅನ್ಸದೇ ಇಲ್ವಾ? ಆಗಾಗತ್ರ ಒಳ್ಳೇದು ಅಂತ. ತಮಾಷೆ ಮಾಡ್ಬೇಡಿ ನೀವು. ನಮ್ಮ ಅಕ್ಕ ಬಾವಂಗ್ ಕೊಡ್ತಿರೋ ಮರ್ಯಾದೆನ ನನಗೆ ಯಾಕೆ ಕೊಡ್ತಿಲ್ಲ ಅಂತ ಕೇಳ್ತಿದ್ದೀನಿ. ಅವ್ರು ಸಂಬಳ ಕೊಡ್ತಾರೆ ಅಂತನಾ? ನಿಮಗ್ ಬೇಕು ಅಂದ್ರೆ ಹೇಳಿ, ಅವ್ರು ಒಂದ್ ವರ್ಷಕ್ಕೆ ಕೊಡೋ ಸಂಬಳನ ನಾನೊಂದ್ ತಿಂಗ್ಳಕ್ ಕೊಡ್ತೀನಿ. ವೆರಿ ಗುಡ್. ಆ ದುಡ್ಡನ್ನ ತಗೊಂಡು ನಿನ್ನ ಹಿಂದೆ ತಿರುಗ್ತಾ ನೀನ್ ಗ್ರೇಟು, ನೀನೇ ಎಲ್ಲ, ಬೇರೆ ಯಾರು ಇಲ್ಲ ಅಂತ ಇಷ್ಟ ಇಲ್ಲ ಅಂದ್ರು ನಿನ್ನ ಹೊಗಳ್ತಿರ್ಬೇಕು ಅಂತೀಯ. ಗಂಡನ್ಗೆ ಭಿಕ್ಷೆ ಹಾಕಿ ತಾನು ಹೊಗಳಿಸ್ಕೊಳ್ಳೋ ಅಂತ ಹೆಂಡ್ತಿ ನೀನೇ ಅನ್ಸುತ್ತೆ ಕಣೆ. ಒಂದ್ಸಲ ಯೋಚನೆ ಮಾಡಿ ನೋಡಿ. ಅಟೆಂಡರ್ ತರ ನೀವ್ ಹೀಗೆಲ್ಲ ಚಾಕ್ರಿ ಮಾಡೋದ್ರ ಬದಲು ನನ್ನ ನಂಬ್ಕೊಂಡು ನಿಮ್ ಸ್ವಾಭಿಮಾನನ ಪಕ್ಕಕ್ಕಿಟ್ಟು ದಿನಾ ಒಂದ್ ಕಡೆ ನಾವ್ ಟ್ರಿಪ್ಪಿಗೆ ಹೋಗ್ಬೋದಲ್ವಾ? ಸ್ವಾಭಿಮಾನ ಅಂದೆ, ಅದು ನನಗಿರೋದಕ್ಕೇನೆ ನಾನಿನ್ನೂ ನಿನ್ನ ಬಲೆಯಲ್ಲಿ ಬಿದ್ದಿಲ್ಲ ಕಣೆ. ಬ್ರೋ ಮತ್ತು ನೈನಿ ಅದಕ್ಕೆ ಇಬ್ರು ನನಗೆ ಯಜಮಾನ್ರು. ಅವ್ರು ಹೇಳ್ದಾಗೇನೆ ಮಾಡಿ ಉದ್ಧಾರ ಆಗ್ತೀನಿ. ಕಂಪನಿ ಅಭಿವೃದ್ಧಿಲಿ ನಾನು ಒಂದು ಭಾಗ ಆಗ್ತೀನಿ. ನಿನ್ನಂಥವ್ಳನ್ನ ನಂಬ್ಕೊಂಡ್ರೆ ದ್ವೇಷ ಅಸೂಯೆಲೇನೆ ಬದುಕಬೇಕಾಗತ್ತೆ. ಸಂಸ್ಥೆನ ನಂಬಿದ್ರೆ ಫೀಲಿಂಗ್ಸ್ ಮೇಲೆ ಡಿಪೆಂಡ್ ಆಗಿರ್ಬೇಕಾಗಿಲ್ಲ. ದನ ತ್ರಯೋದರ್ಶಿ ಬರ್ತಾ ಇದೆ. ನನ್ ಮಾತ್ ಕೇಳ್ಕೊಂಡಿದ್ರೆ ನಿಮ್ಗೂ ಏನಾದ್ರೂ ಮಾಡ್ಸೋಣ ಅನ್ಕೊಂಡಿದೀನಿ. ಏನದು? ಬಂಗಾರದಿಂದ ಬೀಗ ಮಾಡಿಸ್ಬೇಕು ಅನ್ಕೊಂಡಿದ್ಯಾ? ಬೀಗನ ಯಾಕೆ? ನಾನು ನಿನ್ನ ಬೈಬಾರ್ದು ಅಂತ ನನ್ನ ಬಾಯಿಗೆ ಬೀಗ ಹಾಕಿ ಆ ಬಂಗಾರನು ನಂದೆ ಅಂತ ನೀನು ಹೇಳ್ಕೋಬೇಕಾ? ಅಬ್ಬಾ, ಯಾವತ್ತು ಪ್ರೀತಿಯಿಂದ ಸಹನೆಯಿಂದ ಮಾತಾಡಲ್ಲ ಅಲ್ವಾ ನೀವು? ನಾನು ಹಾಗೆ ಹೊರಡ್ತೀನಿ. ಈಗ ಹೇಗ್ ಹೋಗ್ತೀರಾ? ನಡ್ಕೊಂಡಾದ್ರೆ ಹೋಗ್ತೀನಿ ಕಣೆ. ಕಾರ್ ಕೀ ಕೊಡು ಅಂತ ನಿನ್ನನ್ನು ಬೇಡ್ಕೊಳ್ಳಲ್ಲ ನಾನು. ಯಾವಾಗ್ಲೂ ನಿನಗೆ ಹೇಳ್ತಿದ್ಲು, ಇವತ್ತ್ಯಾಕೆ ನನಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ಲು? ಯಾರಕ್ಕ? ಇನ್ಯಾರು? ವಿಶಾಲಾಕ್ಷಿ. ಆಶ್ಚರ್ಯ ಆಯ್ತಲ್ವಾ? ಅನ್ಕೊಂಡೆ. ವಿಶಾಲಾಕ್ಷಿ ಇನ್ನೂ ಮನೆಯಲ್ಲೇ ಇದ್ದಾಳೆ ಅಕ್ಕ. ಹಾ, ಯಾಕೆ? ನನಗೆ ಹೇಳ್ದೆ ಅವಳು ಮನೆಯಿಂದ ಹೋಗೋಕ್ ನೋಡಿದ್ರೆ ಅವಳನ್ನ ಕಟ್ಟ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ. ಹೇಗ್ ಬಂದಿಸ್ತೀಯಾ? ಯಾಕೆ ನೈನಿ? ಕೆಲ್ಸ ಇದೆ ಅಕ್ಕ. ಆವಾಗ್ಲೇ ಹೋಗ್ ಬರ್ತೀನಿ ದೊಡ್ಡಮ್ಮ ಅಂದ್ಲು. ನಾನು ಟಾಟಾ ಬಬ್ಬಾಯಿ ಕೂಡ ಹೇಳ್ದೆ. ನೀನೇನೋ ಮನೆ ದಾಟಬಾರ್ದು ಅಂತಿದ್ಯಾ, ಬಂಧಿಸ್ತೀನಿ ಅಂತಿದ್ಯಾ. ಹೌ ಇಸ್ ಇಟ್ ಪಾಸಿಬಲ್ ನೈನಿ? ನೀನೇ ನೋಡ್ವೆ ಅಂತೆ, ಬಾ ಅಕ್ಕ. ಹಾ, ಏನ್ ಮಾಡಿದ್ರು ಏನೋ ನೋಡ್ಬೇಕು. ನಾನು ಹೋಗ್ ಬರ್ತೀನಿ ಡಮ್ಮಕ್ಕ. ನಾನು ಬಾಗಿಲ್ವರೆಗೂ ಬರ್ತೀನಮ್ಮ. ಅವಳು ಕೂಡ ನಿಂತ್ಕೊಂಬಿಟ್ಲಕ್ಕ. ಹೇಗೆ? ಮಾಯ ಮಾಡಿದ್ಲೋ ಮೋಡಿ ಮಾಡಿದ್ಲೋ ಗೊತ್ತಿಲ್ಲ. ವಿಶಾಲಾಕ್ಷಿ ಅಮ್ಮ ಗಾಬರಿ ಪಟ್ಟು ಊರಿಗೆ ಹೋಗೋಕ್ಕೆ ಕಾರಣ ಆದ್ಲು. ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗೋವರೆಗೂ ಅವಳನ್ನ ಮನೆಯಿಂದ ಹೋಗೋಕ್ಕೆ ಬಿಡಬಾರ್ದು. ದೇವ್ರ ಮನೇಲಿರೋ ಅಮ್ಮನ ಫೋಟೋ ಮುಂದಿರೋ ಅಷ್ಟೇ ನೀರಲ್ಲಿ ದಾರ ನಟ್ಟಿ ತಗೊಂಡು ಬಂದಿದ್ದೀನಿ. ಖಂಡಿತ ವಿಶಾಲಾಕ್ಷಿ ಇದರಿಂದ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ.